ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರನ್ನ ನೋಡಲಿಕ್ಕೆ ಅವರ ತಾಯಿ ಮೀನಾ ಅವರು ಇವತ್ತು ಬಳ್ಳಾರಿಗೆ ಮೊದಲ ಸಾರಿ ಬಂದಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಮತ್ತು ಅವರ ತಾಯಿ ಮೀನಾ ಅವರ ಭೇಟಿಯಾಗಿದ್ರು. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ತಾಯಿಯ ಅಪ್ಪುಗೆ ದರ್ಶನ್ನನ್ನ ಬಿಗಿದಪ್ಪಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ತಾಯಿ ಮತ್ತು ಅವರ ಅಕ್ಕ. ಅಮ್ಮನನ್ನ ಕಂಡು ಭಾವುಕರಾಗಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ದಾಸ. ದರ್ಶನ್ಗೆ ಬೆಡ್ ಬೇಕಂತೆ, ತಲೆದಿಂಬು, ಚೇರು ಎಲ್ಲವೂ ಬೇಕಂತೆ. ತಲೆದಂಡದ ಭೀತಿಯಲ್ಲಿ ಬಳ್ಳಾರಿಯ ಜೈಲು ಸಿಬ್ಬಂದಿ ಯಾಕೆ? ಮತ್ತೆ ದರ್ಶನ್ ವಿಚಾರಣೆಯನ್ನ ಮಾಡ್ತಾರಾ ಪೊಲೀಸರು ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ದರ್ಶನ್ ವಿಚಾರದಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು, ಜೊತೆಗೆ ಮೀನಾ ಜೊತೆಗೆ ದರ್ಶನ್ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಕಾನ್ವರ್ಜೇಷನ್ ಆಯಿತು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ತಾಯಿಯ ಅಪ್ಪುಗೆ ದರ್ಶನ್ ಬಿಗಿದಪ್ಪಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ತಾಯಿ ಅಕ್ಕ. ಅಮ್ಮನನ್ನ ಕಂಡು ಭಾವುಕರಾದ ಆರೋಪಿ ದಾಸ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಕಂಬಿ ಎಣಿಸ್ತಾ ಇದ್ದಾರೆ. ಬಳ್ಳಾರಿ ಜೈಲಿನ ಕಠಿಣ ನಿಯಮಗಳಿಗೆ ಹೊಂದಿಕೊಳ್ಳಲು ದಾಸ ಪರದಾಡ್ತಾ ಇದ್ದಾರೆ. ಸದಾ ಕುಟುಂಬ ಕನವರಿಕೆಯಲ್ಲಿದ್ದ ದರ್ಶನ್ ಇಂದು ಸಂತಸಗೊಂಡಿದ್ದಾರೆ. ಕಾರಣ ತಾಯಿಯ ಪ್ರೀತಿಯ ಅಪ್ಪುಗೆ ದರ್ಶನ್ಗೆ ಸಿಕ್ಕಿದೆ. ಹೌದು, ಇಂದು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ತಾಯಿ ಮೀನಾ ತೂಗುದೀಪ ಭೇಟಿ ನೀಡಿದ್ರು. ದರ್ಶನ್ ತಾಯಿ ಜೊತೆ ಅಕ್ಕ, ಭಾವ ಹಾಗೂ ಅಕ್ಕನ ಮಕ್ಕಳು ಆಗಮಿಸಿದ್ರು. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದಮೇಲೆ ಮೊದಲ ಬಾರಿಗೆ ಭೇಟಿ ನೀಡಿರುವ ಮೀನಾ ತೂಗುದೀಪ್ ಮಗನ ಯೋಗಕ್ಷೇಮವನ್ನು ವಿಚಾರಿಸಿದರು. 30 ನಿಮಿಷಗಳ ಕಾಲ ಕುಟುಂಬಸ್ಥರ ಜೊತೆ ದರ್ಶನ್ ಮಾತನಾಡಿದರು. ದರ್ಶನ್ ಕಂಡ ಕೂಡಲೇ ತಾಯಿ ಮೀನಾ ತೂಗುದೀಪ್ ಹಾಗೂ ಸಹೋದರಿ ದಿವ್ಯಾ ಬಿಕ್ಕಿ ಬಿಕ್ಕಿ ಹತ್ತಿದಾರಂತೆ. ದರ್ಶನ್ ಸ್ಥಿತಿ ಕಂಡು ಬಿಕ್ಕಳಿಸಿದ್ದಾರೆ. ಹೇಗಿದ್ದವನು ಹೇಗಾದಿಯೋ ಅಂತ ಗೋಳಾಡಿದ್ದಾರೆ. ಈ ವೇಳೆ ತಾಯಿ ಕಣ್ಣೀರು ಕಂಡು ದರ್ಶನ್ ಕೂಡ ಕಣ್ಣೀರಾಗಿದ್ದಾರೆ. ನೋವಿನಲ್ಲಿದ್ದ ತಾಯಿ ಹಾಗೂ ಸಹೋದರಿಯನ್ನ ದರ್ಶನ್ ಸಮಾಧಾನ ಪಡಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ಕೊಲೆ ಆರೋಪಿ ದರ್ಶನ್ ತಾಯಿಯನ್ನ ಕನವರಿಸ್ತಾ ಇದ್ರು. ಕುಟುಂಬಸ್ಥರು ಭೇಟಿಗೆ ಬಂದಾಗ ಅಂದ್ರೆ ಪತ್ನಿ ಮತ್ತು ಸಹೋದರ ಭೇಟಿಗೆ ಬಂದಾಗಲೂ ಸಹಿತ ಅಮ್ಮನನ್ನ ಕರೆದುಕೊಂಡು ಬನ್ನಿ, ಭೇಟಿ ಆಗಬೇಕು, ಮಾತನಾಡಬೇಕು ಅನ್ನುವಂಥ ರೀತಿಯಲ್ಲಿ ಹಂಬಲಿಸ್ತಾ ಇದ್ರು. ಆದ್ರೆ ಇವತ್ತು ಅವರ ತಾಯಿ ಮೀನಾ ತೂಗುದೀಪ್ ಅವರು ಬಂದಿದ್ರು. ಅವ್ರ ಜೊತೆಗೆ ಅವರ ಸಹೋದರಿ ಕೂಡ ಬಂದಿದ್ರು. ಯಾವಾಗ ದರ್ಶನ್ ಅವ್ರನ್ನ ನೋಡಿದ ಕೂಡಲೇ ಅವರ ತಾಯಿ ಮೀನಾ ತೂಗುದೀಪ್ ಅವರು ಬಿಕ್ಕಿ ಬಿಕ್ಕಿ ಹತ್ರು. ಅದರ ಜೊತೆಗೆ ಅವರ ಸಹೋದರಿ ಕೂಡ ಹತ್ರು. ಈ ಸಂದರ್ಭದಲ್ಲಿ ಸಹೋದರಿ ಮತ್ತು ತಾಯಿಯ ಕಣ್ಣೀರನ್ನ ಕಂಡು ಕೊಲೆ ಆರೋಪಿ ದರ್ಶನ್ ಸಹಿತ ಕಣ್ಣೀರನ್ನ ಹಾಕಿದ್ರು. ತದನಂತರದಲ್ಲಿ ಸುಧಾರಿಸಿಕೊಂಡು ದರ್ಶನ್ ಅವರ ತಾಯಿಯನ್ನ ಸಮಾಧಾನ ಪಡಿಸಿದ್ರು. ಆಗ ದರ್ಶನ್ ಅವರ ಸ್ಥಿತಿಯನ್ನ ಕಂಡು ಹೇಗಿದ್ದವನು ಹೇಗಾದಲ್ಲೋ ಅನ್ನುವಂಥ ರೀತಿಯಲ್ಲಿ ತಾಯಿ ಮರುಕವನ್ನು ಕೂಡ ಪಟ್ಟರು. 30 ನಿಮಿಷಗಳ ಕಾಲ ತಾಯಿ ಜೊತೆಗೆ ಚರ್ಚೆ ಮಾಡಿದಂತ ದರ್ಶನ್, ನಾನು ಆರಾಮಾಗಿದ್ದೀನಿ, ಏನು ಸಮಸ್ಯೆ ಇಲ್ಲ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಅಂತೇಳಿ ತಾಯಿಗೆ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. 2 ಬ್ಯಾಗ್ಗಳಲ್ಲಿ ಹಣ್ಣು, ಸ್ವೀಟ್ಸ್ ತಂದ ಹೆತ್ತಮ್ಮ. ದರ್ಶನ್ಗಾಗಿ ತಾಯಿ ಮೀನಾ ತೂಗುದೀಪ್ 2 ಬ್ಯಾಗ್ಗಳಲ್ಲಿ ಹಣ್ಣು, ಸ್ವೀಟ್ಸ್, ಡ್ರೈ ಫ್ರೂಟ್ಸ್, ಊಟದ ಬಾಕ್ಸ್ ಅನ್ನ ತಂದಿದ್ರು. ಕುಟುಂಬಸ್ಥರು ತಂದ 2 ಬ್ಯಾಗ್ಗಳನ್ನ ಪರಿಶೀಲನೆ ಮಾಡಿ ಜೈಲು ಸಿಬ್ಬಂದಿ ಒಳಗ್ಬಿಟ್ರು. ತಾಯಿ ನೀಡಿದ ಹಣ್ಣು, ಸ್ವೀಟ್ಸ್, ಊಟದ ಬಾಕ್ಸ್ ಅನ್ನ ದರ್ಶನ್ ತಾನಿರುವ ಸೆಲ್ಗೆ ತೆಗೆದುಕೊಂಡು ಹೋದರು. ಜೈಲಲ್ಲಿ ಬೆಡ್, ತಲೆದಿಂಬು, ಚೇರ್ಗೆ ದರ್ಶನ್ ಬೇಡಿಕೆ ಪಟ್ಟಿ ನಿರಾಕರಿಸಿರುವ ಜೈಲಧಿಕಾರಿಗಳು. ಬಳ್ಳಾರಿ ಜೈಲಿನಲ್ಲಿ 10 ಬೇಡಿಕೆಗಳನ್ನು ದರ್ಶನ್ ಜೈಲಧಿಕಾರಿಗಳ ಮುಂದಿಟ್ಟಿದ್ದಾರೆ. ಬೆಡ್, ತಲೆದಿಂಬು ಮತ್ತು ಚೇರ್ಗೆ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ. ಹೌದು, ಕೊಲೆ ಆರೋಪಿ ದರ್ಶನ್ ಬೇಡಿಕೆ ಪಟ್ಟಿಯನ್ನೇ ಇರಿಸಿದ್ದಾರೆ. ಟಿವಿ, ಸರ್ಜಿಕಲ್ ಕುರ್ಚಿ, ಬಳಿಕ ಬೆಡ್, ತಲೆದಿಂಬು ಮತ್ತು ಚೇರ್ಗೆ ಮನವಿ ಮಾಡಿದ್ದಾರೆ. ಆದರೆ ದರ್ಶನ್ ಬೇಡಿಕೆ ಪಟ್ಟಿಯನ್ನ ಜೈಲ್ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ಬಳ್ಳಾರಿ ಜೈಲ್ ಅಧಿಕಾರಿಗಳ ಮೇಲೆಗೆ ದರ್ಶನ್ ಕುಟುಂಬ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮೊರೆ ಹೋಗುವ ಸಾಧ್ಯತೆ ಇದೆ. ತಲೆದಂಡ ಭೀತಿಯಲ್ಲಿ ಬಳ್ಳಾರಿ ಜೈಲು ಸಿಬ್ಬಂದಿ. ದರ್ಶನ್ ವಿಚಾರದಲ್ಲಿ ಅಧಿಕಾರಿಗಳ ಎಚ್ಚರಿಕೆ ನಡೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಪ್ರಕರಣದಲ್ಲಿ ಜೈಲು ಅಧಿಕಾರಿಗಳ ತಲೆದಂಡ ಆಗಿತ್ತು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲು ಸಿಬ್ಬಂದಿ ಭೀತಿಯಲ್ಲಿದ್ದಾರೆ. ದರ್ಶನ್ ಏನೇ ಬೇಡಿಕೆ ಇಟ್ಟಿದ್ರೂ ಅಧಿಕೃತ ಆದೇಶದವರೆಗೂ ಈಡೇರಿಸುವ ಕೆಲಸಕ್ಕೆ ಮುಂದಾಗಿಲ್ಲ. ಮ್ಯಾನ್ಯುಯಲ್ನಲ್ಲಿರುವ ಸೌಲಭ್ಯ ಕೊಡುವ ವಿಚಾರದಲ್ಲೂ ಬಳ್ಳಾರಿ ಜೈಲಿನ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ಎಚ್ಚರಿಕೆ ನಡೆ ಇಡ್ತಾ ಇದ್ದಾರೆ. ಸೌಲಭ್ಯ ಕೊಟ್ಟರೆ ಇಲಾಖೆ ಮತ್ತು ಸರ್ಕಾರದಿಂದ ತಲೆದಂಡ ಆಗುವ ಭೀತಿ ಇದೆ. ಇದೇ ವಿಚಾರಕ್ಕೆ ದರ್ಶನ್ ಕುಟುಂಬದ ಕೋಪಕ್ಕೆ ಜೈಲಧಿಕಾರಿಗಳು ಗುರಿಯಾಗಿದ್ದಾರೆ. ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಕುಟುಂಬ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡುವ ಸಾಧ್ಯತೆ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ದಿನಕ್ಕೊಂದು ಬೇಡಿಕೆಗಳನ್ನ ಜೈಲಾಧಿಕಾರಿಗಳ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಮಾತ್ರ ಸಾಕಷ್ಟು ಸೂಕ್ಷ್ಮತೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಯಾವುದೇ ಬೇಡಿಕೆಗಳನ್ನ ಇಟ್ಟಾಗ್ಲೂ ಸಹಿತ ತಕ್ಷಣಕ್ಕೆ ಪೂರೈಸ್ತಲ್ಲ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜಿಲ್ಲೆಯಲ್ಲಾದಂಥ ಎಡವಟ್ಟುಗಳಲ್ಲಿ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಅವರು ಏನೇ ಬೇಡಿಕೆಗಳನ್ನ ಇಟ್ಟರು ಸಹಿತ ಅಷ್ಟು ಸುಲಭವಾಗಿ ಕೊಡ್ತಾ ಇಲ್ಲ. ಇದೀಗ ಮತ್ತೆ ದಿಂಬು, ಹಾಸಿಗೆ ಮತ್ತು ಒಂದು ಪ್ಲಾಸ್ಟಿಕ್ ಚೇರ್ನ ಬೇಡಿಕೆ ಇಟ್ಟಿದ್ದಾರೆ. ಇವುಗಳನ್ನ ಖಂಡಿತವಾಗಿಯೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಕುಟುಂಬಸ್ಥರ ಕೆಂಗಣ್ಣಿಗೂ ಸಹಿತ
ಗುರಿಯಾಗಿದ್ರೆ ಹೀಗಾಗಿ ದರ್ಶನ್ ಕುಟುಂಬಸ್ಥರು ಬಹುತೇಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಸಹಿತ ದೂರು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇಲ್ಲಿ ಯಾವುದೇ ಮ್ಯಾನುವಲ್ ನಲ್ಲಿ ಇದ್ದಂತ ವಸ್ತುಗಳನ್ನ ಸಹಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಹೀಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳ ವಿರುದ್ಧ ಇದೀಗ ದೂರು ನೀಡಲಿಕ್ಕೂ ಕೂಡ ದರ್ಶನ್ ಅವರ ಕುಟುಂಬಸ್ಥರು ಮುಂದಾಗಿದ್ದಾರೆ. ದರ್ಶನ್ಗೆ ಕಾಡ್ತಿದೆಯಾ ಪಶ್ಚಾತ್ತಾಪ? ಜೈಲು ಸಿಬ್ಬಂದಿ ಬಳಿ ನೋವಿನ ಮಾತು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಂತೆ. ಜೈಲು ಸಿಬ್ಬಂದಿ ಜೊತೆ ಆರೋಪಿ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರಂತೆ. ನನ್ನದು ಸಾಯಿಸುವ ಮನಸ್ಸಲ್ಲ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯಿತು, ನಾನಂತೂ ಕೊಲೆ ಮಾಡಿಲ್ಲ, ನಾನು ಹೊರಗಡೆ ಹೋದ ಮೇಲೆ ರೇಣುಕಾಸ್ವಾಮಿ ಕುಟುಂಬವನ್ನು ಭೇಟಿ ಮಾಡಿ ಸಹಾಯ ಮಾಡ್ತೀನಿ ಅಂತ ಜೈಲು ಸಿಬ್ಬಂದಿಯೊಬ್ಬರ ಜೊತೆ ದರ್ಶನ್ ಮನಬಿಚ್ಚಿ ಮಾತನಾಡಿದಾರಂತೆ. ಮತ್ತೆ ದರ್ಶನ್ ವಿಚಾರಣೆ ಮಾಡ್ತಾರಾ ಪೊಲೀಸ್? ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣದ ಸಂಬಂಧ ಪುನಃ ದರ್ಶನ್ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕೋರ್ಟ್ ಅನುಮತಿ ಪಡೆದು ಬಳ್ಳಾರಿ ಜೈಲಿಗೆ ತೆರಳಿ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಸಂಗ್ರಹಿಸಿರುವ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡು ಮತ್ತೊಮ್ಮೆ ವಿಚಾರಣೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ ಬಳ್ಳಾರಿ ಜೈಲಿಗೆ ಹೋಗಿ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ವೇಳೆ ದರ್ಶನ್ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ನನಗೂ ರಾಜಾತಿಥ್ಯಕ್ಕೂ ಸಂಬಂಧವಿಲ್ಲ, ಯಾರು ಟೇಬಲ್ ಹಾಕ್ಸಿದ್ರೋ ಯಾರು ಚೇರ್ ಹಾಕ್ಸಿದ್ರೋ ಗೊತ್ತಿಲ್ಲ, ನಾಗ ನನ್ನನ್ನು ಕರೆದ, ಹೀಗಾಗಿ ಅಲ್ಲಿ ಹೋದೆ. ಆ ಸಂದರ್ಭದಲ್ಲಿ ಟೇಬಲ್ ಮೇಲೆ ಸಿಗರೇಟ್ ಇತ್ತು, ಅದನ್ನು ಸೇದಿದ್ದೆ, ಇದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಇದೀಗ ಪೊಲೀಸರಿಗೆ ಒಂದಷ್ಟು ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಇದರಲ್ಲಿ ದರ್ಶನ್ ಪಾತ್ರ ಏನು ರಾಜಾತಿಥ್ಯ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ಆ ಸಾಕ್ಷಿಗಳನ್ನು ಮುಂದಿಟ್ಟು ವಿಚಾರಣೆಯನ್ನು ನಡೆಸ್ತೀವಿ, ಹೀಗಾಗಿ ಬಳ್ಳಾರಿ ಜೈಲಿನಲ್ಲೇ ದರ್ಶನ್ರನ್ನ ವಿಚಾರಣೆಯನ್ನು ನಡೆಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಸೌತ್ ಈಸ್ಟ್ ಪೊಲೀಸರು ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಿದ್ದಾರೆ. 15 ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ, ಮೊಬೈಲ್ ಡಿಕೋಡ್ಗೆ ಚಿಂತನೆ. ಇತ್ತ ಪರಪ್ಪನ ಅಗ್ರಹಾರ ಜೈಲಿನ 2 ಬ್ಯಾರಕ್ ಮೇಲೆ ಆಗ್ನೇಯ ವಿಭಾಗ ಪೊಲೀಸರು ದಾಳಿ ನಡೆಸಿದರು. ದಾಳಿ ವೇಳೆ ಬಾತ್ರೂಮ್ ಪೈಪ್ನಲ್ಲಿ ಪತ್ತೆಯಾಗಿದ್ದ 15 ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಎಫ್ಎಸ್ಎಲ್ನಲ್ಲಿ ಮೊಬೈಲ್ ಡಿಕೋಡ್ ಮಾಡೋದಕ್ಕೆ ಪೊಲೀಸರು ಚಿಂತನೆ ಮಾಡಿದ್ದಾರೆ. ಕರೆಗಳ ವಿವರ, ಫೋಟೋಸ್, ಮೆಸೇಜಸ್ ಇತ್ಯಾದಿ ವಿಚಾರಗಳನ್ನು ಬಯಲಿಗೆ ಎಳೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮೊಬೈಲ್ನಲ್ಲಿ ಯಾರ್ಯಾರಿಗೆ ವಿಡಿಯೋ ಕಾಲ್ ಹೋಗಿತ್ತು, ಯಾರೊಂದಿಗೆ ಚಾಟಿಂಗ್ ನಡೆಸಿದ್ರು, ಎಲ್ಲ ಮಾಹಿತಿ ಬಹಿರಂಗ ಆಗಲಿದೆ. ಪಾಟ್ ಮಹಜರ್ ನೆಪದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ನುಗ್ಗಿದಂತಹ ಸೌತ್ ಈಸ್ಟ್ ಪೊಲೀಸರಿಗೆ ಅಚ್ಚರಿ ಕಾದಿತ್ತು. ಯಾಕಂತ ಹೇಳಿದ್ರೆ ಬಚ್ಚಲು ಮನೆಯ ನೀರು ಹೋಗುವ ಪೈಪ್ನಲ್ಲಿ ನಂದಿನಿ ಹಾಲಿನ ಪಾಕೆಟ್ಗಳಲ್ಲಿ ಸುಮಾರು 15 ಮೊಬೈಲ್ಗಳನ್ನು ಹುದುಗಿಸಿ ಇಡಲಾಗಿತ್ತು, ಜೋತು ಬಿಡಲಾಗಿತ್ತು. ಆ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿತ್ತು. ಇದೀಗ ಆ ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಯಾರು ತಮ್ಮ ಮೊಬೈಲ್ ಅಂತೇಳಿ ಒಪ್ಕೊಳ್ತಿಲ್ಲ. ಯಾವುದೇ ವಿಚಾರಣಾಧೀನ ಖೈದಿ ಇರ್ಬೋದು ಇದನ್ನು ನಮಗೆ ಸೇರಿದ್ದಲ್ಲ, ನಮಗೂ ಇದಕ್ಕೆ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ಕೊಡ್ತಿದ್ರು. ಹೀಗಾಗಿ ಅದು ಮೊಬೈಲ್ ಎಲ್ಲವೂ ಕೂಡ ಲಾಕ್ ಆಗಿದೆ. ಹೀಗಾಗಿ ಎಫ್ಎಸ್ಎಲ್ಗೆ ಕಳಿಸಿ ಯಾರ್ಯಾರಿಗೆ ಕಾಲನ್ನು ಮಾಡಿದ್ದಾರೆ, ಯಾರ್ಯಾರು ಇವರ ಒಡನಾಟದಲ್ಲಿದ್ದಾರೆ, ಇದು ಯಾರ್ಯಾರದ ಮೊಬೈಲು ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಇದೀಗ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಆ ಕರೆಗಳ ವಿವರವನ್ನು ಪತ್ತೆ ಹಚ್ಚೋದಾಗಿ ಇದೀಗ ಸೌತ್ ಈಸ್ಟ್ ಪೊಲೀಸರು ಕೂಡ ಹೇಳ್ತಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವಿಯ ಮೊರೆ. ಅನಂತ ಪೂರ್ಣಿಮೆ ದಿನದಂದು ಕಾಳಿ ದೇವಿಗೆ ವಿಶೇಷ ಪೂಜೆ. ಈ ಮಧ್ಯೆ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವಿಯ ಮೊರೆ ಹೋಗಿದ್ದಾರೆ. ಅನಂತ ಪೂರ್ಣಿಮೆ ದಿನದಂದು ಕಾಳಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿ ಚೌಡೇಶ್ವರಿ ಕಾಳಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಒಟ್ನಲ್ಲಿ ದರ್ಶನ್ ಜೈಲಿನಲ್ಲಿ ಬೇಲ್ ಕನವರಿಕೆಯಲ್ಲಿ ಇದ್ದಾರೆ. ಇಂದು ತಾಯಿಯ ಮುಖ ನೋಡಿದ ದಾಸನಿಗೆ ಆನೆ ಬಲ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.